ಹ್ಯೂಮನ್ ಗೈರೋ ಗೇಮ್ ಅಂತೂ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ನೀವು ಕೂಡ ಒಂದ್ಸತಿ ಹೋದರೆ ಟ್ರೈ ಮಾಡಿ. ಯಾಕಂದರೆ ಇದ್ರಲ್ಲಿ ತುಂಬಾ ಭಯ ಕೂಡ ಆಗುತ್ತೆ. ಯಾಕಂದರೆ 360 ಡಿಗ್ರಿಯಲ್ಲಿ ರೊಟೇಟ್ ಆಗೋದ್ರಿಂದ ನಮಗೆ ನಾವೇ ಎಲ್ಲಿ ಬೀಳ್ತೀವೇನೋ ಅನ್ನೋ ಫೀಲ್ ಆಗಿಬಿಡುತ್ತೆ. ಈ ಗೇಮಲ್ಲಿ 4 ಸೀಟರ್ ಇರುತ್ತೆ. ಬಟ್ ಏನು ಅಂತ ಅಂದರೆ ನಮಗೇನೋ ಗೊತ್ತಿಲ್ಲ. ಬಟ್ ಇಬ್ಬಿಬ್ರನ್ನೇ ಮಾತ್ರ ಕೂರಿಸ್ತಿದ್ರು. ಹಾಗಾಗಿ ನಾವು ಇಬ್ಬರು ಕೂತ್ಕೊಂಡ್ವಿ. ಈ ಕ್ಯಾಬಿನ್ ಅಂತೂ ಮಲ್ಟಿಪಲ್ ಆಕ್ಸೆಸಲ್ಲಿ ಸ್ಪಿನ್ ಆಗುತ್ತೆ ಮತ್ತು ಎಕ್ಸೈಟಿಂಗ್ ಆಗಿರುತ್ತೆ ಮತ್ತು ವರ್ಟಿಜಿನಿಯಸ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಭಯ ಆಗಿ ಲಾಸ್ಟಲ್ಲಿ ಸ್ಟಾಪ್ ಮಾಡೋಕ್ಕೆ ಹೇಳಿದೆ. ಓವರಾಲ್ ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟ್ರೈ ಮಾಡೋಕ್ಕೆ ಹೋಗಿದ್ದು ರಾಕೆಟ್ ಇಜೆಕ್ಟರ್ ಅನ್ನೋ ಗೇಮ್ನ. ಈ ಗೇಮ್ನ ಆಡೋಕ್ಕಿಂತ ಮುಂಚೆ ಸೇಫ್ಟಿ ಪ್ರಿಕಾಷನ್ಸ್ ಏನೆಲ್ಲ ಇದೆ, ಲೈಫ್ ಜಾಕೆಟ್ಸ್, ಹಾಗೆ ಕೊಟ್ಟಿರುವಂಥ ಜಾಕೆಟ್ಸ್ಗಳು ನೀಟಾಗಿ ಲಾಕ್ ಆಗಿದೆಯೋ ಇಲ್ವೋ ಎಲ್ಲನೂ ಕೂಡ ಚೆಕ್ ಮಾಡಿ ಅವರು ನೆಕ್ಸ್ಟು ನಮಗೆ ಗೇಮ್ನ ಆಡೋದಕ್ಕೆ ಬಿಡೋದು. ಈ ಗೇಮ್ಸ್ನ ಬ್ಯಾಕ್ ಪ್ರಾಬ್ಲಮ್ಮು ಮತ್ತು ನೆಕ್ ಪ್ರಾಬ್ಲಮ್ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೆ, ಈ ಥರ ಟೈಪ್ಸ್ ಅವ್ರು ಇದ್ದರೆ ಈ ಗೇಮ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಈ ಗೇಮ್ನ ಹೊರ್ಗಡೆಯಿಂದ ನೋಡಿದಾಗ ಚೆನ್ನಾಗಿ ಆಡ್ಬೋದು ಅಂತ ಅನಿಸುತ್ತೆ. ಬಟ್ ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು ಅದ್ರದ್ದು ಫೀಲು. ಯಾಕಂದರೆ ಅಷ್ಟು ಭಯ ಅನಿಸುತ್ತೆ. ಲೇಡೀಸ್ ಎಲ್ಲ ಗೇಮ್ ಆಡಬೇಕು ಅಂತ ಅಂದರೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಒಂದು ಸರ್ತಿ ನೀಟಾಗಿ ಎಲ್ಲ ಟೈಟ್ ಮಾಡೋದಕ್ಕೆ ಲೇಡೀಸೇ ಬರ್ತಾರೆ ನಮಗೆ. ಹಾಗೆ ನಾವು ರೋಪ್ನ ಎಷ್ಟು ಆಗುತ್ತೋ ಅಷ್ಟು ನಾವು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಮತ್ತು ಅವರು ಕಾಲ ಹತ್ರ ಎಲ್ಲ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಆವಾಗ ಒಂದು ಸರ್ತಿ ಕ್ರಾಸ್ ಚೆಕ್ ಮಾಡ್ತಾರೆ ಎಲ್ಲ ನೀಟಾಗಿದೆಯಾ ಅನ್ನೋದಕ್ಕೋಸ್ಕರ. ಇದು ಆಗಿದ್ದು. ನಾನಂತೂ ಫುಲ್ ಎಕ್ಸೈಟಾಗಿದ್ದೆ. ಮತ್ತು ಅವರು ನನಗೆ ಹೇಳ್ತಾ ಇದ್ದರು ಮೇಲ್ಗಡೆ ನೋಡು ಅಂತ. ಬಟ್ ನನಗೆ ಅವಾಗ ಸರಿಯಾಗಿ ಅರ್ಥನೂ ಮಾಡ್ಕೊಳಕ್ಕಾಗಲಿಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಬಟ್ ಅವ್ರು ಮೇಲ್ಗಡೆ ನೋಡೋಕ್ಕೆ ಹೇಳಿದಾಗ ನಾನು ನೋಡಬೇಕು ಅಂದ್ಕೊಂಡಾಗ್ಲೇ ಅವರು ಸಡನ್ನಾಗಿ ಮೇಲ್ಗಡೆ ಲಾಂಚ್ ಮಾಡಿಬಿಟ್ರು. ಅವಾಗಂತೂ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ ಹಾರಿಬಲ್ ಆಗಿತ್ತು. ಯಾಕಂದರೆ ಅಷ್ಟು ಭಯ ಅಂತ ಅನ್ನಿಸ್ತು. ಒಂದೇ ಸರ್ತಿ ಹಾರ್ಟ್ ಬ್ರೋಕನ್ ಆದಂಗೆ. ಬಟ್ ಇಟ್ಸ್ ಆಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಜೆಕ್ಟರ್ನ ಲಾಂಚ್ ಮಾಡಿದ ತಕ್ಷಣವೇ ನಾವು 30 to 40 ಫೀಟ್ ತನಕ ಸ್ವಿಂಗ್ ಆಗಿಬಿಡುತ್ತೆ ಹೇರಲ್ಲಿ. ಹಾಗೆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಹಾರಿಬಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸರ್ತಿನೇ 1 ಮಿನಿಟಲ್ಲಿ ಅಥವಾ 1 ಸೆಕೆಂಡಲ್ಲಿ ನಮಗೆ ಎಷ್ಟು ಭಯ ಅನಿಸುತ್ತೆ ಅಂದರೆ ಅಷ್ಟು ಭಯ ಅಂತ ಅನ್ನಿಸ್ತು. ಓವರಾಲ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಅಂತಲೇ ಹೇಳಬಹುದು. ಒಂದು ಸರಿ ಬೌನ್ಸಿಂಗ್ ಆಗಿದ್ದೇನೆ ಪಲ್ಸ್ ರೇಟ್ನ ಸ್ಟೆಬಿಲೈಸ್ ಮಾಡುತ್ತೆ ಮತ್ತು ಡಿಕ್ರೀಸ್ ಮಾಡುತ್ತೆ. ಮತ್ತು ಇಜೆಕ್ಟರ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅಂದರೆ ಎಕ್ಸ್ಟ್ರೀಮ್ ಸ್ಪೋರ್ಟ್ ಮತ್ತು ವೈಲೆಸ್ಟ್ ಹ್ಯಾವಿಂಗ್ ಫನ್ ಕೂಡ ಇರುತ್ತೆ. ಈ ಥರ ಅಡ್ವೆಂಚರಸ್ ಗೇಮ್ನ ನಾನು ಇದೇ ಫಸ್ಟ್ ಆಡಿದ್ದು, ಎಕ್ಸ್ಪೆಷಲಿ ರೋಪಲ್ಲಿ. ಬಟ್ ಫೀಲಿಂಗ್ ಸೋ ಎಕ್ಸೈಟೆಡ್ ಇತ್ತು. ಬಟ್ ಆದರೆ ಸ್ವಲ್ಪ ಭಯ ಅನ್ನೋ ಫೀಲಲ್ಲೇ ಇದ್ದೆ ನಾನು ಗೇಮ್ ಮುಗಿದ್ರೂ. ಬಟ್ ಓವರಾಲ್ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಟ್ರೈ ಮಾಡ್ತಾ ಇರೋದು ಜೋಲ್ಟರ್ ರೈಡ್ ಅನ್ನೋ ಗೇಮ್ನ. ನಾನು ನೆಕ್ಸ್ಟ್ ಟ್ರೈ ಮಾಡ್ತಾ ಇರೋದು ಸ್ಕೈ ಸ್ವಿಂಗರ್ ಅನ್ನೋ ಗೇಮ್ನ. ಈ ಗೇಮಲ್ಲಿ ಕೆಳಗಡೆಯಿಂದ ನಿಧಾನಕ್ಕೆ ಮೇಲ್ಗಡೆ ನಮ್ಮನ್ನು ಗಾಳಿಯಲ್ಲಿ ತೊಗೊಂಡೋಗುತ್ತೆ. ಈ ಸ್ವಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ಮೇಲ್ಗಡೆ ಹೋದಾಗಂತೂ ನಾವು ಅಕ್ಕಿ ಥರ ಕಾಣಿಸ್ತಿರ್ತೀವಿ. ಯಾಕಂದರೆ ಮೇಲ್ಗಡೆಯಿಂದ ನಾವು ಪಾರ್ಕ್ನ ಕೂಡ ವ್ಯೂ ಮಾಡಬಹುದು. ನಮ್ಮದು ಆವಾಗ ಬರ್ಡ್ ಹೈ ಥರ ಇರುತ್ತೆ ಅನ್ನೋ ಫೀಲ್ ಕೊಡುತ್ತೆ. ಹೇರಲ್ಲಿ ಫ್ಲೈ ಆಗ್ತಿದ್ರೆ ಏನೋ ಒಂಥರ ಫೀಲಿಂಗ್ ಅಂತ ಅನ್ನಿಸ್ತಿತ್ತು. ಹಾಗೆ ಒಂದೇನು ಅಂತಂದರೆ ಈ ಸಮ್ಮರ್ ಸೀಸನಲ್ಲಿ ಈ ಸ್ವಿಂಗ್ ರೈಡಲ್ಲಿ ಕೂತ್ಕೊಂಡಾಗ ತುಂಬಾ ಖುಷಿ ಅನ್ನಿಸ್ತು. ತುಂಬಾ ಗಾಳಿ ಬರ್ತಿದ್ರಿಂದ ಮತ್ತು ಏನೋ ಗಾಳಿಯಲ್ಲಿ ತೇಲ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ತುಂಬಾ ಫನ್ ಇತ್ತು ಅಂತಲೇ ಹೇಳ್ಬೋದು. ಈ ಜೆಂಟಲ್ ಸ್ವಿಂಗಿಂಗ್ ಮೋಷನಿಂದ ಸ್ಟನ್ನಿಂಗ್ ವ್ಯೂಸ್ ನೋಡಬಹುದು. ಮತ್ತು ಸ್ಕೈ ಸ್ವಿಂಗರ್ ಈಸ್ ಎ ಗ್ರೇಟ್ ವೇ ಟು ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ದ ಸೈಡ್ಸ್ ಕೂಡ. ಇದನ್ನು ಯಾರೆಲ್ಲ ಟ್ರೈ ಮಾಡ್ಬೋದು ಅಂತ ಅಂದರೆ ಎಲ್ಲರೂ ಟ್ರೈ ಮಾಡ್ಬೋದು 12 ಇಯರ್ಸ್ ಮೇಲೆ. ಹಾಗೆ ಇದ್ರದ್ದು ಹೈಟ್ ಬಂದು 137 ಸೆಂಟಿಮೀಟರ್ ಇರುತ್ತೆ. ಓವರಾಲ್ ಎಕ್ಸ್ಪೀರಿಯನ್ಸ್ ಆಸಮ್.
ನಾನು ನೆಕ್ಸ್ಟ್ ಆಡ್ತಾ ಇರೋದು ಬಂಪರ್ ಕಾರ್ ಅನ್ನುವಂತಹ ಗೇಮ್. ಈ ಗೇಮ್ ಎಲ್ರಿಗೂ ಫೇವ್ರೆಟ್ ಅಂತ ಅನ್ಕೋತೀನಿ, ಎಕ್ಸ್ಪೆಷಲಿ ನನಗೂ ಕೂಡ. ಬಟ್ ಫಸ್ಟ್ ಟೈಮ್ ನಾನು ಈ ಗೇಮ್ನ ಆಡ್ತಾ ಇರೋದು. ಬಟ್ ನನಗೆ ಐಡಿಯಾ ಇರಲಿಲ್ಲ ಹೇಗೆ ಆಡಬೇಕು ಅನ್ನೋದು ಕೂಡ. ಈ ಗೇಮಲ್ಲಿ ಸಖತ್ ಮಜಾ ಬರೋದು ಯಾವಾಗ ಅಂತ ಅಂದರೆ, ಕಾರ್ನ ಕ್ರ್ಯಾಶ್ ಮಾಡಿದಾಗಲೇ ಮಜಾ ಸಿಗೋದು ಇದರಲ್ಲಿ. ಯಾವುದೇ ತರಹದ ಆಟ ಆಗದೇ ನಾವು ಆರಾಮಾಗಿ ಮಜಾ ಮಾಡ್ಬೋದು. ಮತ್ತು ಎನರ್ಜಿ ಕೂಡ ರಿಲೀಸ್ ಆಗುತ್ತೆ, ಮತ್ತು ತುಂಬ ಖುಷಿಯಲ್ಲಿ ಕೂಡ ಇರ್ತೀವಿ ನಾವು. ಫನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರಾಲ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಆಲ್ರೆಡಿ 2 ಟೈಮ್ಸ್ ಏನೋ ಈ ಗೇಮ್ನ ಆಡಿದೆ. ಯಾಕೆ ಅಂದರೆ ಅಷ್ಟು ಇಷ್ಟ ಆಗಿತ್ತು. ನಾನು ನೆಕ್ಸ್ಟು ಹೊರಟಿದ್ದು ಹೈ ರೋಪ್ ಕೋರ್ಸು ಹಾಗೆ ಜಿಪ್ಲೈನ್ನ ಗೇಮ್ನ ಆಡೋದಕ್ಕೆ. ಇದರಲ್ಲಿ ನಾನು ಹೈ ಕೋರ್ಸ್ ರೋಪ್ನ ಟ್ರೈ ಮಾಡಿದೆ. ಬಟ್ ಅದು ಸ್ವಲ್ಪ ಭಯ ಅಂತ ಅನ್ನಿಸ್ತು. ಅಲ್ಲಿ ವಿಡಿಯೋ ಕೂಡ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ, ಬೇಡ ಸ್ವಲ್ಪ ಭಯದಲ್ಲಿದ್ದೀರಾ ಅಂತ. ಅದೆಲ್ಲ ಆದಮೇಲೆ ನಾನು ಜಿಪ್ಲೈನ್ಗೆ ಟ್ರೈ ಮಾಡೋಣ ಅಂತ ಹೋದೆ. ಅದಕ್ಕಿಂತ ಮುಂಚೆ ನಮಗೆ ಸೇಫ್ಟಿ ಪ್ರಿಕಾಷನ್ಸ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಕೆಳಗಡೆಯಿಂದನೇ ತೊಗೊಂಡೋಗ್ಬೇಕು. ಇದೆಲ್ಲ ಆದಮೇಲೆ ನಮಗೆ ಇಲ್ಲಿ ಒಬ್ಬರು ನೀಟಾಗಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ನೆಲ್ಲ ನೀಟಾಗಿ ಹಾಕ್ತಾರೆ. ಇಲ್ಲಿ ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಹಾಕಾದ್ಮೇಲೆ ಅವರು ಒಂದು ಸತಿ ಕ್ರಾಸ್ ಚೆಕ್ ಮಾಡ್ತಾರೆ, ನಿಮಗೆ ಕಂಫರ್ಟಬಲಾಗಿ ಕೂತಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಈ ಗೇಮ್ಸ್ಗಳಲ್ಲಿ ನಿಮಗೆ ರಾಕ್ ಕ್ಲಿಂಬಿಂಗ್ ಕೂಡ ಇದೆ. ಇಲ್ಲಿ ತುಂಬಾ ಅಡ್ವೆಂಚರಸ್ ಗೇಮ್ಸ್ಗಳು ಕೂಡ ನಾನು ಟ್ರೈ ಮಾಡಿದ್ದೀನಿ. ಎಸ್ಪೆಷಲಿ ಇದು ಕೂಡ ಜಿಪ್ಲೈನ್ ಕೂಡ ಬಂದು. ಜಿಪ್ಲೈನ್ ಅಂದರೆ ಫೀಲ್ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ. ಭೂಮಿಯಿಂದ ನಮಗೆ ಇದ್ರದ್ದು ಹೈಟ್ ಬಂದು 130 ಸೆಂಟಿಮೀಟರ್ ಏನೋ ಇದೆ. ಬಟ್ ತುಂಬಾ ಚೆನ್ನಾಗಿತ್ತು ಫೀಲ್ ಕೂಡ. ಹೇರಲ್ಲಿ ಹೋಗೋದೇ ಒಂದು ಮಜಾ ಅಂತಲೇ ಹೇಳ್ಬೋದು. ಮತ್ತು ಸ್ಪೀಡ್ ಕೂಡ ಅಷ್ಟೇ ಇತ್ತು. ಇಲ್ಲಿಂದ ವ್ಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಹೇಳ್ಬೇಕಂತ ಅಂದರೆ, ನಾನು ನಿಮಗೆ ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ವುಮೆನ್ಸ್ ಡೇ ಆಫರ್ ಇದ್ದಿದ್ದರಿಂದ ನಮಗೆ 950 ರುಪೀಸ್ ಏನೋ ಆಯಿತು. ಬಟ್ ಒಂದೇನು ಅಂತ ಅಂದರೆ, ಅಡಲ್ಟು ನಾರ್ಮಲ್ ಚಿಲ್ಡ್ರನ್ಸ್ಗೆ 999 ಎಲ್ಲ ಇದೆ. ಅಡಲ್ಟಿಗಾದರೆ ನಾರ್ಮಲಿ ನಮಗೂ ಕೂಡ ಅದೇ ಪ್ರೈಸ್ ಇರುತ್ತೆ, 1415 ಎಲ್ಲ GST ಸೇರಿಸಿ. ಬಟ್ ನನಗೇನೋ ವರ್ತ್ ಅಂತ ಅನಿಸಲ್ಲ, ಯಾಕಂದರೆ ತುಂಬಾ ಜಾಸ್ತಿ ಆಯಿತು. ವುಮೆನ್ಸ್ ಡೇ ಆಫರ್ ಇದ್ದಿದ್ದರಿಂದ ನಮಗೇನೋ ಕಡಿಮೆ ಆಯಿತು. ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲೆಲ್ಲ ಜಾಸ್ತಿನೇ ಇರುತ್ತೆ ಇಲ್ಲಿ. ಇದರಲ್ಲೆಲ್ಲ ನಾವು ಟ್ರೈ ಮಾಡ್ತಿದ್ದ ಗೇಮ್ಸ್ ಅಂತ ಅಂದರೆ ಸೈಕ್ಲಿಂಗ್ ಅದೊಂದು ಗೇಮ್ನ ಟ್ರೈ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲಂಚ್ ಟೈಮ್ ಅಂತ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ರು. ಆಮೇಲೆ ನೆಕ್ಸ್ಟ್ ನಾವು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ನಮಗೆ ಇಲ್ಲಿ ಸಿಕ್ಕಿದ್ದು ಹಂಟೆಡ್ ಹೌಸಲ್ಲಿ ಇನ್ನೂ ಕಮ್ಮಿಂಗ್ ಸೂನ್ ಅಂತ ಇದೆ. ಬಟ್ ಇನ್ನೂ ವಿಸಿಟ್ ಮಾಡೋ ಚಾನ್ಸ್ ಇಲ್ಲ. ಇದ್ರ ಆಪೋಸಿಟ್ ಇರುವಂತಹ ವುಡ್ ಡಾಲೇನೆ. ಹಾಗೆ ಇದರಲ್ಲಿ ನಿಮಗೆ ವೆರೈಟಿ ಆಫ್ ಡಿಶಸ್ ಸಿಗುತ್ತೆ. ಸೌತ್, ನಾರ್ತ್, ಚೈನೀಸ್ ಫುಡ್ ಎಲ್ಲ ಸಿಗುತ್ತೆ. ನಾವಿಲ್ಲಿ ಸೌತ್ ಮೀಲ್ಸಲ್ಲಿ ನಾನ್ ವೆಜ್ ತೊಗೊಂಡ್ವಿ. ನಾನ್ ವೆಜ್ ಮೀಲ್ಸಲ್ಲಿ ಏನೇನು ಬರುತ್ತೆ ಅಂದರೆ ರೈಸ್, ಚಪಾತಿ ಮತ್ತು 2 ಥರದ್ದು ವೆಜ್ ಸಾಂಬಾರ್ ಮತ್ತು ಒಂದು ಚಿಕನ್ ಗ್ರೇವಿ ಬರುತ್ತೆ. ಆ್ಯಂಡ್ ಓವರಾಲ್ ಊಟ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಇದ್ರದ್ದು ಪ್ರೈಸ್ ಬಂದು 190 ರುಪೀಸ್ ಏನೋ ಆಯಿತು. ಬಟ್ ಚೆನ್ನಾಗಿತ್ತು ಫುಡ್ಡು. ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟು ಹೋಗ್ಬೇಕಾದ್ರೆ ಸಿಕ್ಕಿದ್ದು ನಮಗೆ ಟೈಟಾನಿಕ್ ವರ್ಲ್ಡು. ಸೊ ಟೈಟಾನಿಕ್ ಶಿಪ್ ಹೇಗಿದೆ ಅಂತ ಒಳಗಡೆ ಕರ್ಕೊಂಡು ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮಗೆ ಶಿಪ್ ಒಳಗಡೆ ಬಂದ್ವಿ ಅನ್ನೋ ಫೀಲೇ ಕಾಣಿಸುತ್ತೆ. ಯಾಕಂದರೆ ಒಳಗಡೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಡಿಸೈನ್ ಆಗಿರ್ಬೋದು ಮತ್ತು ಕ್ರಿಯೇಟಿವಿಟಿ ಲೆವೆಲ್ ಕೂಡ ಹಾಗೇ ಇದೆ. ನಮಗೆ ಇಲ್ಲಿ ಟೈಟಾನಿಕ್ ಶಿಪ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಬೋರ್ಡ್ಗಳನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಟೈಟಾನಿಕ್ ಹೇಗಿತ್ತು, ಶಿಪ್ನ ಹೇಗೆ ಇದು ಮಾಡಿದ್ರು ಮತ್ತು ಅದು ಹೇಗೆ ಅವನತಿ ಆಯಿತು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ಇಲ್ಲಿ ನಮಗೆ ನೋಡೋದಕ್ಕೆ ಒಂದು ಶಿಪ್ ಕೂಡ ಇಟ್ಟಿದ್ದಾರೆ. ಅದು ಕೂಡ ಗ್ಲಾಸಲ್ಲಿ ನೀಟಾಗಿ ಇಟ್ಟಿದ್ದಾರೆ. ಒಳಗಡೆ ನೀವು ಎಂಟರ್ ಆದಾಗ ನೀವು ಶಿಪ್ಪಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕಾದ್ರೆ ಸಿಗುತ್ತೆ ಆ ಥರ ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಅಂತ ಫೀಲ್ ಸಿಗುತ್ತೆ ಇದರಲ್ಲಿ. ನೀವು ಒಳಗಡೆ ಎಂಟರ್ ಆಗ್ತಿದ್ದಾಗೇ ಇದರಲ್ಲಿರುವಂತಹ ಇಂಟೀರಿಯರ್ಸ್ ಆಗಿರ್ಬೋದು ಮತ್ತು ಒಂದೊಂದು ಥಿಂಗ್ಸ್ನ ಕೂಡ ಇವರು ಇಟ್ಟಿದ್ದಾರೆ. ಅದ್ರ ಕಡೆಯಿಂದನೇ ಅರ್ಧ ಟೈಟಾನಿಕ್ ಥರ ಫೀಲ್ ಕೊಡುತ್ತೆ ಇಲ್ಲಿ.
ಒಳಗಡೆ ಹೋಗ್ಬೇಕಾದ್ರೆ ನಾವು ಶಿಪ್ ಒಳಗಡೆ ತುಂಬಾ ಡಾರ್ಕ್ ಬ್ಲೂ ಕಲರಲ್ಲಿರುತ್ತೆ. ಹಾಗೆ ಇದರಲ್ಲಿ ಶಿಪ್ ರೈಡ್ ಮಾಡ್ತಾರಲ್ಲ, ಕ್ಯಾಪ್ಟನ್ ಪ್ಲೇಸ್ ಇದು. ಮತ್ತು ಇದು ಓವರಾಲ್ ಶಿಪ್ದು ಹೇಗೆ ಸಿ ಒಳಗಡೆ ಇರುತ್ತೆ ಅನ್ನೋದು. ಹಾಗೆ ಇಲ್ಲಿಂದ ನಾವು ಒಳಗಡೆ ಹೋದಾಗ ಮಲ್ಗಕ್ಕೆ ಅವರಿಗೆ ಬೆಡ್ ಆಗಿರಬಹುದು ಅಥವಾ ಅವ್ರು ಕುತ್ಕೊಳ್ಳೋಕ್ಕೆ ಚೇರ್ಗಳು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಹಾಗೆ ತುಂಬಾ ಕ್ರಿಯೇಟಿವ್ ಆಗಿ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ಕಲ್ಲಿದ್ದನ್ನು ತುಂಬ್ತಾರಲ್ಲ ಆ ಜಾಗ ಇದು. ಮತ್ತು ಇಲ್ಲಿ ಕುತ್ಕೊಳ್ಳೋದಕ್ಕೆ ಚೇರ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಕೆಳಗಡೆ ಇಳಿದೋದಾಗ ಒಳಗಡೆ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಪ್ಯಾಲೇಸ್ ಥರ ಡಿಸೈನ್ ಮಾಡಿದ್ದಾರೆ. ಅದೆಲ್ಲ ಆದಮೇಲೆ ಗೋಸ್ಟ್ ಕ್ಯಾಪ್ಟನ್ ಹತ್ರ ಕರ್ಕೊಂಡು ಹೋದಾಗ ಹೇಗೆ ಶಿಪ್ ಹಾಳಾಯಿತು ಅನ್ನೋದನ್ನು ಇದರಲ್ಲಿ ತೋರಿಸ್ತಾರೆ. ಹಾಗೆ ನಮಗೆ ಅದ್ರದ್ದು ಫೀಲ್ ಕೂಡ ಆಗೋ ಥರ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವು ಶಿಪ್ನ ನೋಡ್ಕೊಂಡು ಬರಬೇಕಾದ್ರೆ ಅದರಲ್ಲಿರುವಂಥ ಡಿಸೈನ್ಸ್ ಆಗಿರ್ಬೋದು ಮತ್ತು ಇಂಟೀರಿಯರ್ಸ್ ಡಿಸೈನ್ಸ್ ಆಗಿರ್ಬೋದು ಮತ್ತು ಒಂದು ಹೈಲೈಟೆಡ್ ಅಂತ ಅಂದರೆ ಫರ್ನಿಚರ್ಸ್ ಇಟ್ಟಿರೋದಾಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ. ಈ ಶಿಪ್ಪಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಹಿಸ್ಟ್ರಿ ಆಫ್ ಟೈಟಾನಿಕ್ದು, ಹೇಗೆ ಕ್ರ್ಯಾಶ್ ಆಯಿತು ಶಿಪ್ಪು. ಬಟ್ ಇಟ್ ಫೀಲ್ಸ್ ಗುಡ್ ಆ್ಯಂಡ್ ಅದನ್ನು ನೆನ್ಪು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಇದೆಲ್ಲ ಆದಮೇಲೆ ನಾವು ಹೊರಟಿದ್ದು ವಾಟರ್ ಗೇಮ್ಸ್ಗೆ. ವಾಟರ್ ಗೇಮ್ಸ್ನ ಆಡಬೇಕಾದ್ರೆ ನಾವು ನೈಲಾನ್ ಶರ್ಟ್ಸ್ ಮತ್ತು ಪ್ಯಾಂಟ್ ತರ್ಬೋದು, ಇಲ್ಲಾಂದರೆ ಆಫ್ ಚಡ್ಡಿ ಥರ ಬರುತ್ತಲ್ಲ ಅದಾದ್ರೂ ಓಕೆನೆ. ನಮಗೆ ಫಸ್ಟ್ ಸಿಗೋದೇ ರೈನ್ ಡ್ಯಾನ್ಸ್ ಆಡೋಕ್ಕೆ ಹೋಗಿದ್ವಿ. ಬಟ್ ತುಂಬಾ ತಣ್ಣಗಿತ್ತು ನೀರಂತೂ. ಹೇಳಬೇಕಂತ ಅಂದರೆ ಎಷ್ಟು ಕೋಲ್ಡ್ ಇತ್ತಂದರೆ ಅಷ್ಟು ಬಿಸಿಲು ಕೂಡ ತುಂಬಾ ಕೋಲ್ಡ್ ಇತ್ತು. ಬಟ್ ಆದ್ರೂ ಒಂದು ಸರ್ತಿ ರೈನ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಕ್ಲಿಪ್ಪಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ. ಇದೆಲ್ಲ ಆದಮೇಲೆ ನಾವು ಹೊರಟಿದ್ದು ನೆಕ್ಸ್ಟಲ್ಲಿ ನಾವು ಹೋಗಿದ್ದಿನ ವೇವ್ ಪೂಲ್ ಒಂದಿರಲಿಲ್ಲ, ಅದು ಬಿಟ್ಟರೆ ಓವರಾಲ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಗಿದ್ದು ನಾವು ಸ್ಲೈಡ್ಸಲ್ಲಿ ಆಟ ಆಡೋದಕ್ಕೆ. ಬಟ್ ಎಲ್ಲ ಸ್ಲೈಡ್ಸ್ನೂ ಕೂಡ ನಾವು ಟ್ರೈ ಮಾಡಿದೆ, ಬಟ್ ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಿದೆ. ಅದನ್ನು ಬಿಟ್ಟರೆ ವಾಟರ್ ಗೇಮ್ಸ್ ಅಂತೂ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ನಾವು ಹೊರಟಿದ್ದು ಫ್ಯಾಮಿಲಿ ಪೂಲಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಇದ್ದಾರೆ. ಬಟ್ ಆಲ್ಮೋಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ನಾನು ಮತ್ತೆ ಡ್ರೆಸ್ಅಪ್ ಆಗಿ ನೆಕ್ಸ್ಟು ಓಡ್ತಾ ಇದ್ದೀವಿ ಮನೆಗೆ. ಇದೆಲ್ಲ ಆದಮೇಲೆ ಪರ್ಫಾರ್ಮೆನ್ಸ್ ಕೂಡ ಇತ್ತು ಅವ್ರ ಕಡೆಯಿಂದ. ಬಟ್ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಆಡಿಯೋನ ತೆಗ್ದಿದ್ದೀನಿ. ಅದು ಬಿಟ್ಟರೆ ಓವರಾಲ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಇನ್ನೂ ವಿಡಿಯೋ ಇತ್ತು, ಬಟ್ ನನಗೆ ಅಪ್ಲೋಡ್ ಮಾಡೋದಕ್ಕೆ ಸೌಂಡ್ ಇಲ್ದೇ ಮ್ಯೂಸಿಕ್ ಇಲ್ದೇ ಯಾವತ್ತೂ ಡ್ಯಾನ್ಸ್ನ ನೋಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಹಾಗೇ ಒಂದೇ ಒಂದು ಕ್ಲಿಪ್ಪಲ್ಲಿ ನಾನು ವಿಡಿಯೋನ ಹಾಕಿದ್ದೀನಿ. ಸೊ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದಂತೂ ಮೊದಲೇ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಂದ್ಕೊಂಡಿದ್ದೀನಿ ಎಲ್ಲದನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಯಾವುದಾದ್ರೂ ಮಿಸ್ ಆಗಿದ್ರೆ ಸಾರಿ. ಅದು ಬಿಟ್ಟರೆ ಓವರಾಲ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಹೇಳ್ಬೇಕಂತ ಅಂದರೆ. ಆ್ಯಂಡ್ ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಓವರಾಲ್ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಆಗಿತ್ತು. ಲೈವ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಒನ್ ಡೇ ಟ್ರಿಪ್ಪಿಗೆ ಆರಾಮಾಗಿ ಬರ್ಬೋದು ಮತ್ತು ಎಂಜಾಯ್ ಕೂಡ ಅಷ್ಟೇ ಆಗುತ್ತೆ, ಫನ್ ಕೂಡ ಅಷ್ಟೇ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ವಿಡಿಯೋ ಮಾಡೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದು ನನ್ನ ಫ್ರೆಂಡ್ ಅವ್ರ ಮಗ ಅಶೋಕ್ ಅಂತ. ಹಾಗೆ ನಾನು ಕ್ಯಾಮ್ರಾನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಲೈಟ್ ಶೋ ಕೂಡ ಇತ್ತು, ಅದ್ರದ್ದು ಕೂಡ ಒಂದು ವಿಡಿಯೋದಲ್ಲಿ ಕಾಣಿಸ್ತೀನಿ. ಹೇಗೆ ಲೈಟ್ ಶೋ ಇರುತ್ತೆ ಸಂಜೆ ಟೈಮಲ್ಲಿ. ನಾವು ಬಸ್ನ ಕ್ಯಾಚ್ ಮಾಡಬೇಕಿತ್ತು, ಹಾಗಾಗಿ ನಾನು ಲೈಟ್ ಶೋನ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಮಾತ್ರ ನೋಡಿಕೊಂಡು ಹೊರಟ್ವಿ ನಾವು. ಓನ್ ವೆಹಿಕಲ್ ಇದ್ದರೆ ಆರಾಮು ಅಂತಾನೆ ಅನಿಸುತ್ತೆ. ಸಂಜೆ ಆದರೆ ನಮಗೆ ಬಸ್ ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇರಬೇಕು ಅಂತ ಮನಸಿದ್ರೂ ಇರೋಕ್ಕಾಗ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಲೈಟ್ ಶೋ ಅಂತೂ.
ಇದನ್ನು ವಿಡಿಯೋ ಎಲ್ಲ ಸ್ವಲ್ಪ ಮಾಡ್ಕೊಬಂದ್ವಿ ಅಷ್ಟೇ, ಯಾಕಂದರೆ ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ ಅನ್ನೋ ಕಾರಣದಿಂದ. ಮತ್ತೆ ಎಲ್ಲ ಹೋದರೆ ತುಂಬಾ ಎಂಜಾಯ್ ಮಾಡ್ಬೋದು. ಎಸ್ಪೆಷಲಿ ನಮ್ಮ ಗ್ಯಾಂಗ್ ಅಂತೂ ಫುಲ್ ಕಾಮಿಡಿ, ಫನ್ ಆ್ಯಂಡ್ ಸಖತ್ ಎಂಜಾಯ್ ಅಂತೂ ಮಾಡಿದ್ವಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು, ಬಾಯ್ ಬಾಯ್.